ನನ್ನ ಆತ್ಮಿಕ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಆತ್ಮಸ್ಪರ್ಶ ಕಾರ್ಯಕ್ರಮದ ಮೂಲಕವಾಗಿ ಈ ಹೊಸ ವರ್ಷದಲ್ಲಿ ನಿಮ್ಮ ಮನೆಗೆ ಬಂದು ಕಳೆದ ವರ್ಷಗಳೆಲ್ಲ ನಮ್ಮನ್ನು ಅದ್ಭುತವಾಗಿ ಪರಾಮರಿಸಿದ, ಕಾಪಾಡಿದ ಒಳ್ಳೆಯವನಾದ ದೇವರನ್ನು ಮಹಿಮೆಪಡಿಸಲು ನಿಮ್ಮ ಜೊತೆಯಲ್ಲಿ ಸೇರಿ ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು, ಆತನ ಜೀವವುಳ್ಳ ವಚನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ದೇವರು ನನಗೂ ಕೂಡ ಕೃಪೆ ತೋರಿದಕ್ಕಾಗಿ ನಾನು ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೋಸ್ಕರ ನಿಮ್ಮ ಸಮಯವನ್ನು ನೀವು ಪ್ರತ್ಯೇಕಪಡಿಸಿಕೊಂಡದಕ್ಕಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ನಿಮಗೆ ತಿಳಿಸ್ತೇನೆ. ನೀವು ಬಹಳ ಈ ಕಾರ್ಯಕ್ರಮಗಳಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೀರಿ. ನಿಮ್ಮ ಸಲಹೆಗಳು ಮತ್ತು ನಿಮ್ಮ ಫೋನ್ ಕರೆಗಳು, ನಿಮ್ಮಲ್ಲಿ ಕೆಲವರ ಪತ್ರಗಳು, ಅವೆಲ್ಲವುಗಳಿಗಾಗಿ ಮತ್ತೊಮ್ಮೆ ಈ ಹೊಸ ವರ್ಷದಲ್ಲಿ ನಾನು ಹೃದಯ ತುಂಬ ನಿಮಗೆ ವಂದನೆಗಳನ್ನು ತಿಳಿಸ್ತೇನೆ. ಹೌದು ಮಿತ್ರರೇ, ನಿಮ್ಮ ಪ್ರಾರ್ಥನೆ, ನಿಮ್ಮ ಸತತವಾದ ಬೆಂಬಲ, ನಿಮ್ಮ ಆದರಣೆ ಈ ಒಂದು ಕಾರ್ಯಕ್ರಮದ ಆಶೀರ್ವಾದಕ್ಕೆ ಕಾರಣವಾಗಿದೆ. ಆದ ಕಾರಣ ಪ್ರಾರ್ಥನೆ ಮಾಡೋದನ್ನು ಮುಂದುವರಿಸಿರಿ. ನೀವು ಫೋನ್ ಕರೆ ಮಾಡಿರಿ. ನನಗೆ ನಿಮ್ಮ ಜೀವನದಲ್ಲಿ ನೀವು ಪಡೆದುಕೊಳ್ಳುವಂಥ ಆಶೀರ್ವಾದಗಳ ಕುರಿತು ನನಗೆ ನೀವು ತಿಳಿಯಪಡಿಸಿರಿ. ಆಗ ನನಗೂ ಸಂತೋಷ ಆಗ್ತದೆ, ಪ್ರೋತ್ಸಾಹವಾಗ್ತದೆ. ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುವುದಕ್ಕೆ ಮತ್ತಷ್ಟು ನನಗೆ ಅದು ಕಾರಣವಾಗ್ತದೆ. ಆದ ಕಾರಣ ದಯವಿಟ್ಟು ನೀವು ಈ ಒಂದು ಕಾರ್ಯಕ್ರಮದ ಆಶೀರ್ವಾದಕ್ಕೋಸ್ಕರವಾಗಿ ಸತತವಾಗಿ ಪ್ರಾರ್ಥನೆ ಮಾಡಿರಿ. ಮತ್ತು ಇನ್ನೊಂದು ವಿಷಯ, ಆತ್ಮಸ್ಪರ್ಶ ಕಾರ್ಯಕ್ರಮದ ಒಂದು ಪರಿಚಯ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಕುಟುಂಬದ ಸಂಬಂಧಿಯರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ, ನೆರೆಕರೆಯವರಿಗೆ, ನಿಮ್ಮ ಪರಿಚಯದವರಿಗೆ ನೀವು ತಿಳಿಯಪಡಿಸುವುದಾದರೆ ಅವರು ಕೂಡ ನೀವು ಪಡೆದುಕೊಂಡಂಥ ಅದೇ ರೀತಿಯ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ನಿಮ್ಮ ಪ್ರಾರ್ಥನಾ ಮನವಿಗಳು ತಪ್ಪದೆ ನೀವು ನನಗೆ ತಿಳಿಯಪಡಿಸಿರಿ. ಅದು ನಿಮಗೆ ನಾನು ಹೇಳುವಂತಹ, ವಿವರಿಸುವಂಥ ವಿಷಯದ ಕುರಿತಾಗಿ ಏನೇ ಪ್ರಶ್ನೆಗಳಿದ್ದರು ಅಥವಾ ಸಂಶಯ ಇದ್ದರು ನೀವು ಪ್ರಶ್ನಿಸಬಹುದು, ನನಗೆ ತಿಳಿಯಪಡಿಸಬಹುದು. ಅಥವಾ ನೀವು ಎಕ್ಸ್ಪ್ಲನೇಷನ್ಗೋಸ್ಕರವಾಗಿ, ವಿವರಣೆಗೋಸ್ಕರವಾಗಿ ನನ್ನನ್ನು ನೀವು ಸಂಪರ್ಕಿಸಬಹುದು. ಆದ ಕಾರಣ ನನ್ನ ಫೋನ್ ನಂಬರನ್ನು ನೀವು ಬರೆದಿಟ್ಕೊಳ್ಳ್ರೆ, ಅದನ್ನು ನೀವು ನೆನಪು ಮಾಡಿಕೊಂಡು ನನಗೆ ನೀವು ಫೋನ್ ಮಾಡಿರಿ. ಸೊ ಫ್ರೆಂಡ್ಸ್, ಒನ್ಸ್ ಅಗೈನ್ I want to wish you a wonderful, God-centric, Christ-centered, happy, blessed New Year. And as we have started this New Year already, I just want to thank you so much for spending your time with me and watching this program. And I thank you so much for all your valuable suggestions and your prayers, your support and your remembrance of me. And I pray that God will bless you personally. God will bless you as a family. And I pray that God would give you good health and long life throughout this new year. And I pray that God will bless your children, their future, their education or their job, and your business or your agriculture or whatever thing that you are doing. And I pray that God would bless you in abundance. And this year, I believe that God is going to bless you in a remarkable way.
ನಾನು ಪೂರ್ಣ ನಂಬಿಕೆಯುಳ್ಳವನಾಗಿದ್ದೇನೆ. ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಬಹಳ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸೆಂಬುದಾಗಿ. ಹೌದು, ದೇವರ ವಾಕ್ಯವಾದ ಸತ್ಯವೇದದಲ್ಲಿ ದೇವರು ನಮಗೆ ಅನೇಕ ಬಾರಿ ಹೇಳುವಂಥ ಒಂದು ಸಂಗತಿಯಾಗಿದೆ, ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. God in His word has repeatedly reminded us that we must have a grateful heart before God. We should have a thanksgiving spirit within us for all what God has done in our life, and also even in advance we can thank God for all what He is going to do in the days to come. ದೇವರು ನಮ್ಮ ಜೀವನದಲ್ಲಿ ಈವರೆಗೂ ಮಾಡಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳಿಗೋಸ್ಕರ, ಎಲ್ಲ ಮೇಲುಗಳಿಗೋಸ್ಕರ, ಎಲ್ಲ ಒಳ್ಳೆತನಕ್ಕೋಸ್ಕರ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುವುದಷ್ಟೇ ಅಲ್ಲದೆ, ಕೃತಜ್ಞತೆಗಳನ್ನು ಸಲ್ಲಿಸುವುದಷ್ಟೇ ಅಲ್ಲದೆ, ನಾವು ಅಡ್ವಾನ್ಸ್ ಆಗಿ ಮುಂದಾಗಿಯೇ ದೇವರು ಇನ್ನೂ ನಮ್ಮ ಜೀವನದಲ್ಲಿ ಈ ಹೊಸ ವರ್ಷದಲ್ಲಿ ಮಾಡಲಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಬಹಳ ಬಹಳ ಅಗತ್ಯವಾಗಿದೆ. ನಾವು ಪ್ರತ್ಯೇಕವಾಗಿ ಕೀರ್ತನೆಗಳ ಪುಸ್ತಕ ನಾವು ಓದುವಾಗ, ವೆನ್ ವಿ ರೀಡ್ ಇನ್ ದ ಬುಕ್ಸ್ ಆಫ್ ಸಾಮ್ಸ್, ದೆರ್ ಆರ್ ನಂಬರ್ ಆಫ್ ಸ್ಕ್ರಿಪ್ಚರ್ ಇನ್ ದ ಸಾಮ್ಸ್. ಕೀರ್ತನೆಗಳಲ್ಲಿ ಅನೇಕ ಕಡೆಗಳಲ್ಲಿ ದೇವರು ಹೇಳ್ತಾನೆ ದಟ್ ವಿ ಶುಡ್ ಗಿವ್ ಥ್ಯಾಂಕ್ಸ್ ಟು ಗಾಡ್. ಇನ್ ಸಾಮ್ 9 9ನೇ ಕೀರ್ತನೆ 11ನೇ ವಚನದಲ್ಲಿ ಕೀರ್ತನೆಗಾರನು ಹೇಳ್ತಾನೆ, I will give thanks to the Lord with my whole heart. ನಾನು ಪೂರ್ಣ ಹೃದಯದಿಂದ, ನಾನು ಇರುವಾತನಾದ ದೇವರಿಗೆ, ಅಂದರೆ ಸತ್ಯ ದೇವರಿಗೆ, ನಿಜ ದೇವರಿಗೆ, ಸೃಷ್ಟಿಕರ್ತ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 75ನೇ ಕೀರ್ತನೆ Psalm 71 and verse 1 says, we give thanks to thee, O God. We give you thanks. ದೇವರೇ, ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ನಿನಗೆ ನಾನು ಕೃತಜ್ಞತಾ ಯಜ್ಞಗಳನ್ನು ಸಲ್ಲಿಸ್ತೇನೆ. ಕೀರ್ತನೆ 92 Psalm 92 verse 1 says, it is good to give thanks to the Lord. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಅದು ಒಳ್ಳೆಯದಾಗಿದೆ. ಸೊ ಇಟ್ ಇಸ್ ಎ ಗುಡ್ ಥಿಂಗ್ ಟು ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ದೇವರು ಮಾಡಿದ ಎಲ್ಲ ಮೇಲುಗಳಿಗೋಸ್ಕರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಅದು ಒಳ್ಳೆಯ ಕೆಲಸ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಒಳ್ಳೆಯ ಕೆಲಸ. ಇಲ್ಲಿ ಕೀರ್ತನೆಗಾರ 26ನೇ ಕೀರ್ತನೆಯಲ್ಲಿ ಹೇಳ್ತಾನೆ, 26:7 26 and verse 7 it says, singing aloud a song of thanksgiving. ಬಹಳ ಗಟ್ಟಿಯಾದ ಸ್ವರದಿಂದ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿರಿ. 50ನೇ ಕೀರ್ತನೆ 14ರಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಆಫರ್ ಟು ಗಾಡ್ ಎ ಸ್ಯಾಕ್ರಿಫೈಸ್ ಆಫ್ ಥ್ಯಾಂಕ್ಸ್ಗಿವಿಂಗ್. ದೇವರಿಗೆ ಕೃತಜ್ಞತಾ ಯಜ್ಞವನ್ನು ಯೆಹೋವ ದೇವರಿಗೆ, ಯೆಹೋವನು ಅಂದರೆ ಇರುವಾತನು, ಅಂದರೆ ಸೃಷ್ಟಿಕರ್ತನು, ಸರ್ವಶಕ್ತನಾಗಿ ಇರುವಾತನಾದ ನಿಜ ದೇವರಿಗೆ ಗಟ್ಟಿಯಾದ ಸ್ವರದಿಂದ ಕೃತಜ್ಞತಾ ಯಜ್ಞಗಳನ್ನು ಸಲ್ಲಿಸಿರಿ. ಹಳೆಯ ಒಡಂಬಡಿಕೆಯಲ್ಲಿ, ಅಂದರೆ 2000 ವರ್ಷಗಳ ಹಿಂದೆ, ಈಗ ನಾವು ಕ್ರಿಸ್ತ ಶಕ 2016ನೇ ಇಸವಿಗೆ ಕಾಲಿಟ್ಟಿದ್ದೀವಿ. ಆದರೆ ಇಷ್ಟು ವರ್ಷಗಳ ಹಿಂದೆ ಇದ್ದ ಕಾಲಕ್ಕೆ ಸಾಧಾರಣವಾಗಿ ನಾವು ಕರೆಯುವುದು ಹಳೆಯ ಒಡಂಬಡಿಕೆಯ ಕಾಲ. ಈ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ದೇವರು, ಸೃಷ್ಟಿಕರ್ತನಾದ ದೇವರು ತನ್ನನ್ನು ಹಿಂಬಾಲಿಸುತ್ತಿದ್ದಂಥ ತನ್ನ ಪ್ರಜೆಗಳಿಗೆ ಕೊಟ್ಟಂಥ ಆಜ್ಞೆ ಏನಪ್ಪ ಅಂತಂದರೆ, ನೀವು ನನ್ನ ಸನ್ನಿಧಿಗೆ ಬಂದಾಗ, ನೀವು ನನ್ನ ಆರಾಧನಾ ಮಂದಿರದೊಳಗೆ ಪ್ರವೇಶಿಸುವಾಗ ನೀವು ಯಾವಾಗಲೂ ನನಗೆ ಯಜ್ಞ ಹೋಮಗಳನ್ನು ಸಲ್ಲಿಸಿಕೊಳ್ಳುವರಾಗಿ ಬರಬೇಕು. ಯಜ್ಞಗಳನ್ನು, ಹೋಮಗಳನ್ನು, ಕೃತಜ್ಞತೆಗೆ
ಸೂಚನೆಯಾಗಿ ದೇವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಂಬುದಕ್ಕೆ ಸೂಚಕವಾಗಿ ಯಜ್ಞ ಹೋಮಗಳನ್ನು ನಾವು ಮಾಡಬೇಕಿತ್ತು. ಅಂದರೆ ಯೇಸು ಕ್ರಿಸ್ತ ಈ ಲೋಕಕ್ಕೆ ಮನುಷ್ಯನಾಗಿ ಅವತರಿಸಿ ಬರುವುದಕ್ಕೆ ಮುಂಚೆ ಇದ್ದಂಥ ನಿಜ ದೇವ ಭಕ್ತರಿಗೆ ದೇವರು ಕೊಟ್ಟಿದ್ದಂಥ ಆಜ್ಞೆ ಇದು. ಸೊ it was God's commandment in the Old Testament, that is before Christ came into this world, that when you come to my presence, that you should come with a sacrifice, and you must offer me a sacrifice. And sacrificing to God was a commemoration of giving thanks to God for all his good, wonderful deeds in their life. ದೇವರು ಮಾಡಿದಂಥ ಉಪಕಾರಗಳಿಗೆ, ದೇವರು ಮಾಡಿದ ಆಶೀರ್ವಾದಗಳಿಗೆ, ದೇವರು ಕೊಟ್ಟಂಥ ಅನುಗ್ರಹಗಳಿಗೆ ಪ್ರತಿಯಾಗಿ ಪ್ರತಿ ಮನುಷ್ಯನು ದೇವರ ಆಲಯಕ್ಕೆ ಬಂದಾಗ ಅವನು ಯಜ್ಞವನ್ನು ಮಾಡುತ್ತಾ, ಅವನು ಯಾಗವನ್ನು ಮಾಡುತ್ತಾ ದೇವರಿಗೆ ನೆನಪು ಮಾಡಿಕೊಳ್ಳಬೇಕೆಂದು ದೇವರೇ ಕೊಟ್ಟ ಆಜ್ಞೆ. God in the Old Testament and God in the New Testament is the same God. ಹಳೆಯ ಒಡಂಬಡಿಕೆ ದೇವರು, ಹೊಸ ಒಡಂಬಡಿಕೆ ದೇವರು ಒಬ್ಬನೇ ಆಗಿದ್ದಾನೆ. ಆತನ ಸಂದೇಶವು ಒಂದೇ ಆಗಿದೆ. ವಿಧಾನ ಬೇರೆ ಇರಬಹುದು, ಬಟ್ ದ ಮೆಸೇಜ್, ದೇವರ ಸಂದೇಶವು ಒಂದೇ ಆಗಿದೆ. God's message in the Old Testament and in the New Testament is the same, but the method is different. ದೇವರ ಆಜ್ಞೆ ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯೂ ಒಂದೇ ಆಗಿದೆ. ಅಂದರೆ ದೇವರನ್ನು ನಿಜವಾಗಲೂ ಪ್ರೀತಿ ಮಾಡುವ ವ್ಯಕ್ತಿ, ಸೃಷ್ಟಿಕರ್ತನನ್ನು, ಇರುವಾತನಾದ ದೇವರನ್ನು ನಿಜವಾಗಲೂ ಮೆಚ್ಚಿಸುವ ವ್ಯಕ್ತಿ ಆ ದೇವರ ಬಳಿಗೆ ಬಂದಾಗ ಯಜ್ಞದೊಡನೆ ಬರಬೇಕು. ಹೊಸ ಒಡಂಬಡಿಕೆಯಲ್ಲಿ ಅಂದರೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಅವತರಿಸಿದ ನಂತರವೂ ಕೂಡ ದೇವರು ಕೊಡುವ ಆಜ್ಞೆ ಏನು? ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು, ನಾವು ಯಜ್ಞವನ್ನು ಮಾಡಬೇಕು. ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರಿಗೆ ಯಜ್ಞ ಅರ್ಪಿಸಬೇಕು, ಸೇಮ್ ಲೈಕ್ ಹಳೆಯ ಒಡಂಬಡಿಕೆಯಲ್ಲಿ ಜನರು ಮಾಡುತ್ತಿದ್ದ ಹಾಗೆ. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರವಾದ ಶುದ್ಧವಾದ ಪಶು ಪಕ್ಷಿಗಳನ್ನು ಯಜ್ಞವಾಗಿ ದೇವರಿಗೆ ಹೋಮವಾಗಿ ಯಾಗವಾಗಿ ಅರ್ಪಣೆ ಮಾಡುತ್ತಿದ್ದರು. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ 2000 ವರ್ಷಗಳ ಹಿಂದೆ ಬಂದು ನಮ್ಮ ಸಲುವಾಗಿ, ನಮ್ಮ ಪ್ರತಿನಿಧಿಯಂತೆ ನಮಗೆ ಬದಲಿಯಾಗಿ ತನ್ನನ್ನೇ ಬಲಿಯಾಗಿ ಯಜ್ಞವಾಗಿ ಸಲ್ಲಿಸಿದ್ದರಿಂದ ಇನ್ನು ಮುಂದೆ ಯಾವ ಮನುಷ್ಯನು ಅಥವಾ ಅಂದಿನಿಂದ ಶಾಶ್ವತವಾಗಿ ದೇವರಿಗೆ, ಸೃಷ್ಟಿಕರ್ತನಿಗೆ ಯಾವ ಮನುಷ್ಯನು ಯಾವ ಪಶು ಪಕ್ಷಿಗಳನ್ನು ಯಜ್ಞವನ್ನು ಹೋಮವನ್ನು ಕೊಡಬೇಕಾಗಿ ಇಲ್ಲ. ದೇವರಿಗೆ ಪ್ರಿಯವಾದ ಯಜ್ಞ, ದೇವರಿಗೆ ಪ್ರಿಯವಾದ ಹೋಮ ಯಾಗ ಯಾವುದಂದರೆ ಅದು ನಾವು ದೇವರಿಗೆ ಸಲ್ಲಿಸುವಂಥ ಸ್ತುತಿಗಳು, ಸ್ತೋತ್ರಗಳು, ಕೃತಜ್ಞತೆಗಳು, ಪ್ರಾರ್ಥನೆಗಳು, ವಿಜ್ಞಾಪನೆಗಳು, ಪರಿಶುದ್ಧವಾದ ಜೀವನ ಮತ್ತು ನಾವು ಮಾಡುವಂಥ ದೇವರ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಮಾಡುವಂತಹ ಸತ್ಕೃತ್ಯಗಳು, ಸಕ್ರಿಯೆಗಳು, ಇವೆಲ್ಲ ಯಜ್ಞ ಹೋಮಕ್ಕೆ ಹೋಲಿಕೆಯಾಗಿದೆ, ಸಮವಾಗಿದೆ ಎಂದು ಹೊಸ ಒಡಂಬಡಿಕೆ ನ್ಯೂ ಟೆಸ್ಟಮೆಂಟ್ ನಮಗೆ ಕಲಿಸುತ್ತದೆ. ನಾನು ಹೇಳಿದ ನೆನಪಿದೆಯಲ್ಲ, ದ ಮೆಸೇಜ್ ಆರ್ ದ ಕಮಾಂಡ್ಮೆಂಟ್ ಆಫ್ ಗಾಡ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಆ್ಯಂಡ್ ಇನ್ ದಿ ನ್ಯೂ ಟೆಸ್ಟಮೆಂಟ್ ಈಸ್ ದ ಸೇಮ್, ಬಟ್ ದ ಮೆಥಡ್ ಈಸ್ ಡಿಫ್ರೆಂಟ್. ದೇವರ ಸಂದೇಶ, ದೇವರ ಆಜ್ಞಾ ವಿಧಿಗಳು ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಒಂದಾಗಿದೆ. ಅದೇನಾಗಿದೆ? ನಾವು ದೇವರಿಗೆ ಯಜ್ಞ ಹೋಮ ನೈವೇದ್ಯಗಳನ್ನು ಸಲ್ಲಿಸಬೇಕು. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಅದು ವಸ್ತುಗಳಾಗಿತ್ತು, ಅಂದರೆ ಪಶು ಪಕ್ಷಿಗಳು. ಹೊಸ ಒಡಂಬಡಿಕೆಯಲ್ಲಿ ಈ ಕ್ರಿಸ್ತ ಶಕದಲ್ಲಿ ದೇವರು ಕ್ರಿಸ್ತ ಪೂರ್ವದಲ್ಲಿ
ಕೇಳಿದಂಥ ಯಾವ ಒಂದು ಪಶು ಪಕ್ಷಿಗಳನ್ನು ಕೇಳುತ್ತಾ ಇಲ್ಲ. ಬದಲಾಗಿ ಆ ಸೃಷ್ಟಿಕರ್ತನನ್ನು ತಿಳಿದವರು, ನಂಬಿದವರು, ಹಿಂಬಾಲಿಸುವವರು ಏನು ಕೊಡಬೇಕು ದೇವರಿಗೆ? ಸ್ತೋತ್ರ, ಸ್ತುತಿ, ಕೃತಜ್ಞತೆ, ಪ್ರಾರ್ಥನೆ, ವಿಜ್ಞಾಪನೆ, ಸಕ್ರಿಯೆಗಳು, ಪರಿಶುದ್ಧ ಜೀವಿತ, ಇಂಥ ಅಥವಾ ಈ ರೀತಿಯಾದಂಥ ನಡತೆಯುಳ್ಳವರಾಗಿ, ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡುವವರಾಗಿ ಅವರು ದೇವರಿಗೆ ಯಜ್ಞ ಹೋಮಕ್ಕೆ ಸಮಾನವಾದಂಥ ಈ ಕಾರ್ಯಕ್ರಮಗಳನ್ನು ದೇವರಿಗೆ ಮಾಡಬೇಕು ಎಂಬುದಾಗಿ ದೇವರು ಆಜ್ಞಾಪಿಸ್ತಾನೆ. ಅದಕ್ಕೆ ಈ ಹೊಸ ವರ್ಷದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ವಿ ಮಸ್ಟ್ ಬಿ ಕಮಿಂಗ್ ಟು ಗಾಡ್ ವಿತ್ ಎ ಗ್ರೇಟ್ಫುಲ್ ಹಾರ್ಟ್, ವಿತ್ ಎ ಥ್ಯಾಂಕ್ಸ್ಫುಲ್ ಹಾರ್ಟ್. ಕೃತಜ್ಞತಾ ಸ್ತುತಿ, ಕೃತಜ್ಞತೆಯುಳ್ಳಂಥ ಒಂದು ಮನೋಭಾವ. ಗ್ರ್ಯಾಟಿಟ್ಯೂಡ್ ಈಸ್ ಎ ಗ್ರೇಟ್ ಆಟಿಟ್ಯೂಡ್. ಕೃತಜ್ಞತೆಯಿಂದ ಕೂಡಿದ ಒಂದು ಮನೋಭಾವ ಅತಿ ಶ್ರೇಷ್ಠವಾದ ಒಂದು ಮನೋಭಾವ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ದೇವರ ಭಕ್ತರುಗಳು ಕ್ರಿಸ್ತ ಪೂರ್ವದಲ್ಲಿ ದೇವರನ್ನು ಕೃತಜ್ಞತೆಗಳನ್ನೇ ಆರಾಧಿಸುತ್ತಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಸೊ 100 ಕೀರ್ತನೆ 4ನೇ ವಚನದಲ್ಲಿ ಇನ್ Psalm 100:4 it says, enter his gates with thanksgiving and his courts with praise. ದೇವರ ಪವಿತ್ರ ಆಲಯದ ಅಂಗಳಕ್ಕೆ ಕೃತಜ್ಞತಾ ಸ್ತುತಿಯೊಡನೆ ಬನ್ನಿರಿ, ಆತನ ಸಮ್ಮುಖಕ್ಕೆ ಸ್ತೋತ್ರದೊಡನೆ ಬನ್ನಿರಿ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಸ್ತೋತ್ರ ಮತ್ತು ಕೃತಜ್ಞತೆ. ಕೃತಜ್ಞತೆಗೂ ಸ್ತೋತ್ರಕ್ಕೂ ವ್ಯತ್ಯಾಸವಿದೆ. ಸ್ತೋತ್ರ ಅಂದರೆ ಸ್ತುತಿ, ಹೊಗಳಿಕೆ ಎಂದು ಅರ್ಥ. ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ ಮಾಡುವಂಥದ್ದು. ಉದಾಹರಣೆಗೆ, ಈಗ ನಾನು ನಿಮ್ಮಿಂದ ಏನಾದರೂ ಒಂದು ಸಹಾಯ ಪಡ್ಕೊಂಡ್ರೆ ನಾನು ನಿಮ್ಮನ್ನು ಸ್ತುತಿಸಬೇಕಾಗಿಲ್ಲ. ಬದಲಾಗಿ ನಿಮ್ಮಿಂದ ನಾನು ಪಡೆದುಕೊಂಡಂಥ ಆ ಒಂದು ಸಹಾಯಕ್ಕೋಸ್ಕರ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಮಗೆ ನಾನು ವಂದನಾರ್ಪಣೆ ಮಾಡಬೇಕು ಅಥವಾ ಕೃತಜ್ಞತೆಯುಳ್ಳವನಾಗಿರಬೇಕು. ಥ್ಯಾಂಕ್ ಯು ಅಂತ ನಾನು ಹೇಳ್ತೀನಿ ಅಲ್ವಾ? ಅಥವಾ ನಿಮಗೆ ನಾನೇನಾದರೂ ಒಂದು ಉಪಕಾರ ಮಾಡಿ ನೀವೇನು ಹೇಳ್ತೀರಾ? ಥ್ಯಾಂಕ್ ಯು ಅಂತ ಹೇಳ್ತೀರಾ. ಇದು ನನಗೆ ನೀವು ಮಾಡುವಂಥ ವ್ಯಕ್ತಿಗತವಾದಂಥ ಒಂದು ಪ್ರತಿಕ್ರಿಯೆ. ಥ್ಯಾಂಕ್ ಯು. ನಾವು ಕಲಿಯಬೇಕಾದ ಅತಿ ಮುಖ್ಯವಾದಂಥ ಒಂದು ಪದವಾಗಿದೆ ಥ್ಯಾಂಕ್ ಯು ಎಂಬ ಪದ. ವಂದನೆಗಳು, ಕೃತಜ್ಞತೆಗಳು. ಓಕೆ, ಕೃತಜ್ಞತೆ ಎಂಬುದು ಕೃತಜ್ಞತೆಗೆ ಆಪೋಸಿಟ್, ವಿಪರೀತವಾದದ್ದು. ಅನೇಕ ಬಾರಿ ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ ಅನೇಕರಿಗೆ ಈ ಪದ ಬಾಯಲ್ಲಿ ಬರೋದಿಲ್ಲ. ಥ್ಯಾಂಕ್ ಯು ಎಂದು ಹೇಳುವುದಕ್ಕೆ, ಕೃತಜ್ಞತೆ ಎಂದು ಹೇಳುವುದಕ್ಕೆ, ವಂದನೆ ಎಂದು ಹೇಳುವುದಕ್ಕೆ. ನಾನು ಅನೇಕ ವರ್ಷಗಳು ಪರದೇಶದವರೊಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ. ಒಂದು ಸಣ್ಣ ಮಾತು ಹೇಳಿದರು, ಒಂದು ಸಣ್ಣ ಕೆಲಸ ನಮ್ಮಿಂದ ಅವರಿಗೆ ಆದರೆ ತಕ್ಷಣ ಅವರು ಹೇಳುವಂಥ ಒಂದು ಪದ ಏನಂದರೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ನಿಮಗೆ ತುಂಬ ವಂದನೆಗಳು, ನಿಮಗೆ ತುಂಬ ಉಪಕಾರ. ನಾನು ಅವರಿಂದ ಕಲಿತಂಥ ಒಂದು ಬಹಳ ಒಳ್ಳೆಯ ಒಂದು ಕಾರ್ಯ ಇದು. ಪ್ರತಿಯೊಂದು ಕಾರ್ಯಕ್ಕೂ ಸಣ್ಣದಾಗಲಿ ದೊಡ್ಡದಾಗಲಿ ನಮ್ಮಿಂದ ಅವರಿಗೆ ಉಪಕಾರವಾದಾಗ, ನಮ್ಮಿಂದ ಅವರಿಗೆ ಸಹಾಯವಾದಾಗ ತಕ್ಷಣ ಅವರು ಹೇಳ್ತಾರೆ ಥ್ಯಾಂಕ್ ಯು. ಚಿಕ್ಕ ಪ್ರಾಯದಲ್ಲಿಯೇ, ಸಣ್ಣ ಮಗುವಾಗಿರುವಾಗಲೇ ಅವರು ತಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾರೆ ಥ್ಯಾಂಕ್ ಯು ಎಂದು ಹೇಳುವುದಕ್ಕೆ. ಇನ್ನೊಂದು ಪದ ಅವರು ಸಣ್ಣ ಪ್ರಾಯದಿಂದ ಕಲಿಯುವಂಥ ಇನ್ನೊಂದು ಪದವಾಗಿದೆ ಸಾರಿ. ಕ್ಷಮಿಸಬೇಕು, ನನ್ನನ್ನು ಮನ್ನಿಸಬೇಕು, ನಾನು ಮಾಡಿದ ತಪ್ಪಾಯಿತು. ತಪ್ಪು ಮಾಡಿದ ಕೂಡಲೇ ಅಥವಾ ತಪ್ಪು ಹೇಳಿದ ಕೂಡಲೇ ತಕ್ಷಣ ಅವರು ಹೇಳ್ತಾರೆ ತಪ್ಪಾಯಿತು, ಕ್ಷಮಿಸಬೇಕು. ನಾವು ಕಲಿಯಬೇಕಾದಂಥ ಮತ್ತೊಂದು ಪದವಾಗಿದೆ ತಪ್ಪಾಯಿತು ಎಂದು ಹೇಳೋ ಪದ. ಆದರೆ ಇದು ಅನೇಕರಿಗೆ ಸಹಜವಾಗಿ ಬರೋದಿಲ್ಲ.
ಆದರೆ ಇದೇ ರೀತಿಯಲ್ಲಿ ದೇವರ ಮುಂದೆ ಕೂಡ ಮನುಷ್ಯರು ಮಾಡಿದ ಕಾರ್ಯಕ್ಕೆ, ಮನುಷ್ಯರು ಮಾಡಿದ ಒಳ್ಳೆತನಕ್ಕೆ ನಾವು ಮನುಷ್ಯರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ದೇವರು ಮಾಡಿದ ಒಳ್ಳೆತನಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಡವಾ? ದೇವರಿಂದ ಎಷ್ಟೊಂದು ಉಪಕಾರ ನಮಗೆ ಬಂದಿದೆ. ನಾನು ಮೊನ್ನೆ ಒಂದು ಘಟನೆ ಓದಿದೆ, ಅದನ್ನು ಹೇಳಿಬಿಟ್ಟು ನಾನು ಮುಗಿಸ್ತೀನಿ, ಯಾಕೆ ಸಮಯ ಆಗಲೇ ಮುಗಿತಾ ಬಂದಿದೆ. ನೋಡ್ರಿ, ಅದೇನಪ್ಪ ಅಂತಂದರೆ, ಒಬ್ಬ 70 ವಯಸ್ಸಿನ ಒಬ್ಬ ಮನುಷ್ಯ, ಒಬ್ಬ ಮುದುಕ, ಅವನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಯಿತು. ಯಾಕಂದರೆ ಅವರಿಗೆ ಸುಮಾರು ದಿವಸಗಳಿಂದ ಮೂತ್ರಾಶಯದಲ್ಲಿ ಏನೋ ಇನ್ಫೆಕ್ಷನ್ ಆದ ಕಾರಣ ಅವರಿಗೆ ಮೂತ್ರ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಯಿತು. ಅಡ್ಮಿಟ್ ಆಗಿ ಕೊನೆಗೆ ಒಂದು ವಾರದ ನಂತರ ಅವರಿಗೆ ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋದಕ್ಕೆ ಅವರಿಗೆ ಮುಂಚೆ ಅವರಿಗೆ ಬಿಲ್ ತಂದು ತೋರಿಸುವಾಗ ಅವರ ಬಿಲ್ ನೋಡಿಬಿಟ್ಟು ಬಹಳ ದುಃಖಪಟ್ಟರು, ಕಣ್ಣಲ್ಲಿ ಅವರು ಕಣ್ಣೀರು ಸುರಿಸಿದರು. ಆವಾಗ ಡಾಕ್ಟರ್ ಕೇಳಿದ್ರು, ಯಾಕಜ್ಜ ನೀವು ಅಳುತ್ತೀರಿ, ಯಾಕೆ ಬಿಲ್ ಭಾಳ ಹೆಚ್ಚಾಯಿತಾ ಅಂತ ಹೇಳಿದ್ರು. ಇಲ್ಲಿಲ್ಲ, ಭಾಳ ಹೆಚ್ಚಾದ ಬಿಲ್ಲನ್ನು ನೋಡಿ ನಾನು ಅಳುತ್ತಾ ಇಲ್ಲ, ಮತ್ತೆ ನೀವು ಯಾಕೆ ಭಾಳ ದುಃಖವಾಗಿ ಕಾಣ್ತೀರಿ, ಯಾಕೆ ನೀವು ಕಣ್ಣೀರು ಸುರಿಸ್ತಾ ಇದ್ದೀರಿ ಅಂತ ಹೇಳಿದ್ರು. ಆವಾಗ ಈ ಅಜ್ಜಪ್ಪ ಹೇಳಿದ್ರಂತ, ನೋಡ್ರಿ, ಕಳೆದ 70 ವರ್ಷಗಳಿಂದ ನಾನು ಪ್ರತಿ ದಿವಸ ಎಷ್ಟೊಂದು ಸಾರಿ ಉಚ್ಚ ಇದೆ, ಎಷ್ಟೊಂದು ಸಾರಿ ನಾನು ಮೂತ್ರ ಮಾಡುತ್ತಾ ಇದ್ದೆ. ದೇವರು ನನಗೆ ಒಂದು ದಿವಸ ಕೂಡ ಬಿಲ್ ಕಳಿಸಲಿಲ್ಲ. ಕೇವಲ 1 ವಾರವಷ್ಟೇ ನಾನು ನಿಮ್ಮ ಆಸ್ಪತ್ರೆಯಲ್ಲಿ ಮಲಕೊಂಡಿದ್ದು. ಇಷ್ಟು 1 ವಾರದಲ್ಲಿ ಎಷ್ಟೊಂದು ದೊಡ್ಡ ಬಿಲ್ಲು ಬಂದಿದೆ ನನಗೆ. ಆದರೆ ದೇವರು ನನಗೆ ಈ 70 ವರ್ಷಗಳು, ನೋಡ್ರಿ, 70 ವರ್ಷಗಳು ನಾನು ಇಷ್ಟೊಂದು ಮೂತ್ರ ಮಾಡಿದರೂ ಕೂಡ ನನಗೆ ದೇವರು ಒಂದು ಬಿಲ್ಲನ್ನು ಕೂಡ ಕಳಿಸಿಲ್ಲವಲ್ಲ. ದೇವರು ಎಷ್ಟು ಒಳ್ಳೆಯವನಪ್ಪ ಎಂದು ಹೇಳಿ ನನಗೆ ತುಂಬ ದೇವರ ಮೇಲೆ ಆ ಒಂದು ದೇವರು ಮಾಡುವ ಉಪಕಾರಕ್ಕೆ ನನಗೆ ನೆನಪಾಯಿತು ಅಂತ ಹೇಳಿದ್ರಂತೆ. ನೋಡಿರಿ, ಪ್ರತಿ ದಿವಸ ನಾವು ದೇವರಿಂದ ಎಷ್ಟೊಂದು ಆಶೀರ್ವಾದಗಳು ನಾವು ಹೊಂದಿಕೊಳ್ತಾ ಇದ್ದೇವೆ. ಒಂದೊಂದು ದಿವಸ ನಾವು ಎಷ್ಟೊಂದು ಆಶೀರ್ವಾದ. ಕಳೆದ ವರ್ಷದಲ್ಲಿ ಇದ್ದಂತೆ ಎಷ್ಟೋ ಜನರು ಈ ವರ್ಷದಲ್ಲಿ ಇಲ್ಲ, ಕಳೆದ ವಾರದಲ್ಲಿ ಇದ್ದವರೇ ಇಲ್ಲ, ಕಳೆದ ತಿಂಗಳಲ್ಲಿದ್ದವರಿಲ್ಲ, ನಿನ್ನೆ ರಾತ್ರಿ ಇದ್ದವರಿಲ್ಲ, ಆರೋಗ್ಯವಂತರಾಗಿದ್ದವರು ಇವತ್ತು ಆರೋಗ್ಯವಾಗಿಲ್ಲ. ಎಷ್ಟೊಂದು ಸಮಸ್ಯೆಗಳಿಂದ ಎಷ್ಟೊಂದು ಜನರು ಇವತ್ತು ನರಳುತ್ತಿದ್ದಾರೆ. ಆದರೆ ದೇವರು ನನ್ನನ್ನು ಅದ್ಭುತವಾಗಿ ಕಾಪಾಡಿದನಲ್ಲ, ದೇವರಿಗೆ ನಾವು ಎಷ್ಟು ಸ್ತುತಿಸಬೇಕು. ದೇವರಿಂದ ನಾವು ಎಷ್ಟೊಂದು ಆಶೀರ್ವಾದಗಳನ್ನು ನಾವು ಪಡ್ಕೊಂಡಿದ್ದೇವೆ. ನಾವು ದೇವರಿಗೆ ಎಷ್ಟೊಂದು ಕೃತಜ್ಞರಾಗಿ ನಾವು ಜೀವಿಸಬೇಕು. ನನ್ನ ಸಮಯ ಈಗಾಗಲೇ ಮುಗಿದಿದೆ. 1 ನಿಮಿಷ ನಾವು ಯಾಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸಬಾರದು? ನನ್ನ ಜೊತೆಯಲ್ಲಿ ಯಾಕೆ ನೀವು ತಲೆ ಬಾಗಿಸಿ ದೇವರಿಗೆ ನನ್ನ ಜೊತೆಯಲ್ಲಿ ಕೃತಜ್ಞತೆ ಮಾಡಬಾರ್ದಾ? ಜೀವಸ್ವರೂಪನಾದ ಒಳ್ಳೆಯವನಾದ ದೇವರೇ, ನಮ್ಮ ಮೇಲೆ ನೀವು ಸುಧಿಸಿರುವಂಥ ಎಷ್ಟೊಂದು ಆಶೀರ್ವಾದಗಳು, 1000 ಅಲ್ಲ, ಕೋಟಿ ಅಲ್ಲ, ಕೋಟ್ಯಾಂತರ ಆಶೀರ್ವಾದಗಳು ನಿಮ್ಮಿಂದ ನಾವು ಪಡ್ಕೊಂಡಿದ್ದೇವೆ ಸ್ವಾಮಿ. ನಿಮ್ಮ ಕೃಪೆ, ನಿಮ್ಮ ದಯೆ, ನಿಮ್ಮ ಆಶೀರ್ವಾದಗಳು ಲೆಕ್ಕ ಮಾಡಲಿಕ್ಕಾಗುವುದಿಲ್ಲಪ್ಪ ಸ್ವಾಮಿ. ಅವೆಲ್ಲವುಗಳಿಗಾಗಿ ಸ್ತೋತ್ರ. ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಮ್ಮ ಮೇಲೆ ಸುರಿಸಿದಂಥ ಎಲ್ಲ ಮೇಲುಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ವಂದನೆ ಸ್ವಾಮಿ. ಹೌದು, ಕೃತಜ್ಞತಾ ಸ್ತುತಿಯೊಡನೆ ನಿಮ್ಮ ಪಾದ ಬಳಿಗೆ ನಾವು ಶಿರಗಳನ್ನು ಭಾಗಿಸಿ ನಿಮಗೆ ನಮಿಸ್ತೇವೆ, ನಿಮಗೆಲ್ಲ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ವಂದನೆ ಸಲ್ಲಿಸ್ತೇವೆ. ನೀವು ಎಷ್ಟು ಅದ್ಭುತನು, ನೀವು ಎಷ್ಟೊಂದು ಒಳ್ಳೆಯವರು ಸ್ವಾಮಿ. ಹೌದು ಸ್ವಾಮಿ, ನೀವು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ, ನಮಗೆ ಗಾಳಿ ಕೊಟ್ಟದಕ್ಕಾಗಿ, ಮಳೆ ಕೊಟ್ಟದಕ್ಕಾಗಿ, ಬೆಳೆ ಕೊಟ್ಟದಕ್ಕಾಗಿ, ಆರೋಗ್ಯ ಕೊಟ್ಟದಕ್ಕಾಗಿ, ದಿನಾದಿನ ಊಟ ಕೊಟ್ಟದಕ್ಕಾಗಿ, ಒಳ್ಳೆ ಬಟ್ಟೆ ಬರೆಗಳನ್ನು ಕೊಟ್ಟದಕ್ಕಾಗಿ, ತಂದೆ ತಾಯಿ ಮಕ್ಕಳು ಮತ್ತು ಹೆಂಡತಿ ಅಥವಾ ಗಂಡ, ಒಡಹುಟ್ಟಿದವರು, ಸ್ನೇಹಿತರು, ಒಳ್ಳೆಯ ಆಪ್ತರು, ಇವರೆಲ್ಲರಿಗಾಗಿ ಸ್ತೋತ್ರ ದೇವರೇ. ಒಳ್ಳೆ ಜ್ಞಾನ, ಒಳ್ಳೆ ಕೆಲಸ, ಒಳ್ಳೆ ದುಡಿಮೆ, ಒಳ್ಳೆ ವಿದ್ಯಾಭ್ಯಾಸ, ಇವೆಲ್ಲವಕ್ಕಾಗಿ ಸ್ತೋತ್ರ ಸ್ವಾಮಿ. ನೆರೆಕರೆಯವರು, ಇವರಿಗಾಗಿ ಸ್ತೋತ್ರ. ಎಲ್ಲ ದಿವ್ಯ ಆಶೀರ್ವಾದಗಳು ನಿಮ್ಮಿಂದ ನಾವು ಪಡೆದುಕೊಂಡಂಥ ದೊಡ್ಡ ಆಶೀರ್ವಾದಗಳು, ಇವೆಲ್ಲವುಗಳಿಗಾಗಿ ಸ್ತೋತ್ರ ದೇವರೇ. ಈ ಜೀವ ಕೊಟ್ಟದಕ್ಕಾಗಿ, ನಿಮ್ಮ ಜೀವಕರವಾದ ವಚನವನ್ನು ಈ ಬೆಳಗಿನ ಜಾವದಲ್ಲಿ ಆತ್ಮಸ್ಪರ್ಶ ಕಾರ್ಯಕ್ರಮದ ಮೂಲಕ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬ ವೀಕ್ಷಕರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಮಾಡಿ ನಿಮ್ಮನ್ನು ಬೇಡಿದ್ದೇನೆ ಪರಲೋಕದ ತಂದೆಯೇ, ಆಮೇನ್. ಮಿತ್ರರೇ, ಮರೆಯಬೇಡಿ, ನನ್ನನ್ನು ನೀವು ಫೋನ್ನ ಮೂಲಕವಾಗಿ ಭೇಟಿ ಮಾಡೋದಕ್ಕೆ ಅಥವಾ ಸಂಪರ್ಕಿಸಲಿಕ್ಕೆ ನೀವು ನನ್ನ ಫೋನ್ ನಂಬರ್ ನೋಟ್ ಮಾಡಿಕೊಳ್ಳ್ರಿ. 948114
1616. ಇನ್ನೊಬ್ಬ ನಮ್ಮ ಸ್ನೇಹಿತರಿದ್ದಾರೆ ಕೊಂಕಣಿಯಲ್ಲಿ. ನೀವು ಮಾತಾಡೋದಕ್ಕೆ, ಪ್ರಾರ್ಥನಾ ಸಲಹೆಗಳನ್ನು ನೀವು ಪಡೆದುಕೊಳ್ಳಲಿಕ್ಕೆ ನಿಮಗೆ ನಾನು ಈ ನಂಬರ್ ಹೇಳ್ತೇನೆ. ಜಾನ್ ಪೆರೇರಾ 9611979554. ನೀವು ಅವರನ್ನು ಸಂಪರ್ಕಿಸಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಮುಂದಿನ ಭೇಟಿ ಮುಂದಿನ ವಾರ ಇದೇ ಸಮಯದಲ್ಲಿ.